ಮೇಲೆದ್ದು ನಿಂತುಕೊಂಡು 1 ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಯಾಕೆಂದರೆ ಈ ಒಂದು ಕೊನೆಯ ಭಾನುವಾರ ದೇವ ನಿಮ್ಮ ಸನ್ನಿಧಿಗೆ ಬಂದಂಥ ನಮ್ಮನ್ನು ನಿಮ್ಮ ಉದ್ದೇಶವನ್ನು ಇಟ್ಟು, ನಿಮ್ಮ ಸಂಕಲ್ಪವನ್ನು ಇಟ್ಟು, ನೀವು ನಮ್ಮ ಬಾಯಲ್ಲಿ ನಿಮ್ಮ ಮಾತುಗಳನ್ನು ಇಟ್ಟು, ಹೃದಯಾಂತರಾಳದಲ್ಲಿರುವಂಥ ಆಲೋಚನೆಗಳು ಮನುಷ್ಯರಿಗೆ ಗೊತ್ತಾಗದೇ ಇರಬಹುದು, ಆದರೆ ಯೇಸು ಕ್ರಿಸ್ತನು ಹೃದಯಾಂತರಾಳವನ್ನು ಈಗ ಗ್ರಹಿಸಿ ನಮಗೆ ಬೇಕಾದಂಥ ಪ್ರತಿಫಲವನ್ನು ಕೊಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಕಣ್ಣುಗಳನ್ನು ಮುಚ್ಚಿ 1 ನಿಮಿಷ ಪ್ರಾರ್ಥನೆ ಮಾಡೋಣ. ಯೆಸ್ ಲಾರ್ಡ್, ಹಲ್ಲೆಲೂಯಾ. ದೇವ ನಿಮಗೆ ಸ್ತೋತ್ರ, ರಾಜ ನಿಮಗೆ ಸ್ತೋತ್ರ. ಒಂದು ಮಾತು ಸಾಕು ನನಗೆ, ಒಂದು ನೋಟ ಸಾಕು ನನಗೆ, ಒಂದು ಮಾತು ಸಾಕು ನನಗೆ, ಒಂದು ನೋಟ ಸಾಕು ನನಗೆ. ಯೇಸುವೇ ಯೇಸುವೇ ನೀ ಮಾತ್ರ ಸಾಕೆ ನಗೆ. ಯೇಸುವೇ ಯೇಸುವೇ ನೀ ಮಾತ್ರ ಸಾಕೆ ನಗೆ. ಒಂದು ಮಾತು ಸಾಕು ನನಗೆ, ಒಂದು ನೋಟ ಸಾಕು ನನಗೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನನ್ನ ಪ್ರಿಯ ಪರಲೋಕ ತಂದೆಯಾದ ದೇವರೇ, ಈ ಒಂದು ಮಧ್ಯಾಹ್ನ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಹೇಳಲಿಕ್ಕೆ ದೇವಾ ಸಮಯವನ್ನು ಕೊಟ್ಟಂಥ ನಿಮಗೂ ಕೇಳುವಂಥ ಎಲ್ಲರಿಗೂ ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರೇ, ಹೇಳುವಂಥ ನನ್ನನ್ನು, ಕೇಳುವಂಥ ನಿನ್ನ ಪ್ರಜೆಗಳನ್ನು ಇಬ್ಬರಲ್ಲಿಯೂ ಒಂದೇ ಆಶೀರ್ವಾದ ಪ್ರಜ್ವಲಿಸಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಈ ವಾಕ್ಯದ ನಿಮಿತ್ತವಾಗಿ, ಈ ವಾಕ್ಯದ ಸ್ವಾಮಿ ಪ್ರತಿಫಲವಾಗಿ ಒಂದು ದೊಡ್ಡ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳಬೇಕು. ಈಗ ಬಂದಂಥವರು ಬಂದ ಹಾಗೆ ಹೋಗದೆ ಒಂದು ವ್ಯತ್ಯಾಸವಾದಂಥ ಮಹಿಮೆ, ಒಂದು ವ್ಯತ್ಯಾಸವಾದಂಥ ಬಿಡುಗಡೆ, ಒಂದು ವ್ಯತ್ಯಾಸವಾದಂಥ ಕಾರ್ಯವನ್ನು ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಭೆಯಲ್ಲಿ ನೀವು ಮಾತನಾಡಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನೀವೇ ನಿಮ್ಮ ಸಹಾಯದ ಹಸ್ತವನ್ನು ಚಾಚಿ ಕೃಪೆ ತೋರಿಸಿ ಬಲಪಡಿಸಿ ನಡೆಸಬೇಕಂತೇಳಿ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೇನ್ ಆಮೇನ್. ಕೂತ್ಕೊಳ್ಳೋಣ. ಹಲ್ಲೆಲೂಯಾ ಹಲ್ಲೆಲೂಯಾ. ಶಬ್ದವಾಗಿ ಹೇಳೋಣ, ಹಲ್ಲೆಲೂಯಾ. ಸಂತೋಷವಾಗಿರೋರು ಹಲ್ಲೆಲೂಯಾ, ದುಃಖವಾಗಿರೋರು ಹಲ್ಲೆಲೂಯಾ. ದುಃಖವಾಗಿದೆ ಅಲ್ಲ? ಯಾಕೆ ದುಃಖವಾಗಿದೆ ಗೊತ್ತಾ? ನನಗೂ ದುಃಖ ಆಗಿದೆ. ಎಷ್ಟು ಬೇಗ ಈ ವರ್ಷ ಕಳೆದು ಹೋಗ್ತಾ ಇದೆ. ಎಷ್ಟು ಸಮಸ್ಯೆಗಳು, ಎಷ್ಟು ದುಃಖ, ಎಷ್ಟು ವೇದನೆ, ಎಲ್ಲದರ ಮಧ್ಯದಲ್ಲಿ ದೇವರು ನಮ್ಮನ್ನು ಜೀವದಿಂದ ತನ್ನ ಶ್ವಾಸವನ್ನು ಇಟ್ಟು ಪ್ರತಿದಿನ ಎಷ್ಟೇ ಸಮಸ್ಯೆಗಳು ಬಂದರೂ ಅವುಗಳನ್ನು ಎದುರಿಸಿ ನಿಲ್ಲುವಂಥ ಪ್ರತಿದಿನ ಶಕ್ತಿ ಕೊಡುವಂಥ ದೇವರಿಗೆ, ನಮ್ಮ ತಂದೆಯಾದ ದೇವರಿಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸುವವರಾಗಿರಬೇಕು. ಹಲ್ಲೆಲೂಯಾ. ಕೆಲವರಿಗೆ ವಾಕ್ಯ ಅಂದ್ರೇ ಬೇಜಾರು, ಕೆಲವರಿಗೆ ವಾಕ್ಯ ಓದೋದಂದ್ರೇ ಬೇಜಾರು, ಕೆಲವರಿಗೆ ಹಾಡಾಡೋದಂದ್ರೆ ಬೇಜಾರು, ಕೆಲವರಿಗೆ ಆರಾಧನೆ ಮಾಡೋದಂದ್ರೆ ಬೇಜಾರು. ಹಾಗೆಯೇ ಅವೆಲ್ಲವುಗಳ ಮಧ್ಯದಲ್ಲಿ ಈ ದಿನ ಕೊನೆಯದಾಗಿ ಇಲ್ಲಿ ನಿಲ್ಲಿಸಿದಂಥ ನಮ್ಮ ತಂದೆಯಾದ ದೇವರಿಗೆ ಶಬ್ದವಾಗಿ ಚಪ್ಪಾಳೆ ತಟ್ಟಿ ದೇವರ ನಾಮವನ್ನು ನಾವು ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಈ ದಿನ ನಾನು ಯಾವ ಒಂದು ವಾಕ್ಯಗಳನ್ನು ತೆಗೆಸಲಿಕ್ಕೆ ಇಷ್ಟಪಡಲ್ಲ. ಒಂದೇ ಅಧ್ಯಾಯದಲ್ಲಿ
ಕೆಲವು ಆಶೀರ್ವಾದಗಳನ್ನು, ಕೆಲವು ಮರ್ಮಗಳನ್ನು, ಕೆಲವು ವಿಶೇಷತೆಗಳನ್ನು, ಕೆಲವು ಅನುಕೂಲದಲ್ಲಿಯೂ ಅನಾನುಕೂಲದ ಪರಿಸ್ಥಿತಿಯಲ್ಲಿಯೂ ದೇವರು ನಮ್ಮನ್ನು ಹೇಗೆ ನಡೆಸಲಿಕ್ಕಿದ್ದಾನೆ ಎಂಬುದಾಗಿ ಒಂದು ವಾಕ್ಯವನ್ನು ನಾವು ತೆಗೆಯೋಣ. ಕೀರ್ತನೆ ಬರೆದಂಥ ಪುಸ್ತಕ 25ನೇ ಕೀರ್ತನೆಯನ್ನು ನಾವು 4 ವಚನಗಳು ಮಾತ್ರ, 5 ವಚನಗಳನ್ನು ಮಾತ್ರ ನಾವು ಓದಿ ದೇವರ ನಾಮವನ್ನು ನಾವು ಘನಪಡಿಸೋಣ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಈ ಒಂದು ಕೀರ್ತನೆಯ ಒಂದು ಸಾರಾಂಶವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೇಲಿನ ಹೆಡ್ಲೈನನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಯಾರ ಮೇಲೆ ಮನಸ್ಸಿಡಬೇಕು? ಇಲ್ಲಿ ಎಷ್ಟು ಜನ ಕೂತ್ಕೊಂಡಿದ್ದೀರಾ? ಕೂತ್ಕೊಂಡಿದ್ದವರು ಕೈ ಮೇಲಕ್ಕೆ ತೋರಿಸ್ರಿ. ನಾನು ಇಲ್ಲೇ ಇದ್ದೇನೆ ಅನ್ನೋರು ಹಲ್ಲೆಲೂಯಾ. ಪಕ್ಕದವ್ರಿಗೆ ಕೈ ಕೊಟ್ಟು ನೀವೇನು ಹೇಳ್ತೀರಾ ಹೇಳ್ರಿ ಬೇಗ. ನೀವೇನು ಹೇಳಿದ್ರೆ ನನಗೆ ಅಸ್ಸಲು ಕೇಳಿಸಿಲ್ಲ. ಈ ಚಳಿಗೆ ಎಲ್ಲರಿಗೆ ಕಿವಿ ಮುಚ್ಕೊಂಡಿದ್ದಾವೆ ಅಂದ್ಕೊಂಡೆ, ನನಗೆ ಕಿವಿ ಮುಚ್ಕೊಂಡಿದ್ದಾವೆ ಫಸ್ಟ್. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯವನ್ನು ಚೆನ್ನಾಗಿ ಕೇಳು, ಇಲ್ಲೇ ಇರು, ಎದ್ದೋಗ್ಬೇಡ, ಪಕ್ಕದವರಿಗೆ ತೊಂದರೆ ಕೊಡಬೇಡ. ಪಾಸ್ಟ್ರು ವಾಕ್ಯ ಏನು ಹೇಳ್ತಾರೋ, ಪಾಸ್ಟ್ರು ವಾಕ್ಯ ಹೇಳ್ತಿದ್ದಾರಾ? ಅದಕ್ಕೆ ನಾನು ಟೆಸ್ಟ್ ಮಾಡಿದೆ ನಿಮ್ಮನ್ನು. ಪಾಸ್ಟ್ರಮ್ಮ ಏನು ವಾಕ್ಯ ಹೇಳ್ತಾರೋ ಅದನ್ನು ಗಮನವಿಟ್ಕೊಂಡು ಈ ದಿನ ದೇವರು ಆ ವಾಕ್ಯದಿಂದ ಏನಾದರೂ ಒಂದು ಹೊಸ ಕಾರ್ಯ ಮಾಡಬೇಕಂತ ಯಾರು ನಂಬುತ್ತೀರೋ ಅವರಿಗೆ ನಿಜವಾಗ್ಲೂ ದೇವರು ಬಿಡುಗಡೆಯನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ನಾವು ಯಾರ ಮೇಲೆ ಮನಸ್ಸಿಡಬೇಕು? ಎಷ್ಟು ಜನರಿಗೆ ಮನಸ್ಸಿದೆ? ಮನಸ್ಸು ಎಷ್ಟು ಜನರಿಗಿದೆ? ಯಾರಿಗೂ ಇಲ್ಲ ಮನಸ್ಸು. ಪಾಸ್ಟಿಗಿದೆ ಅಂತ ಯಾವ್ದ್ರ ಮೇಲೆ ಮನಸ್ಸಿದೆ ಕೇಳ್ರಿ ಒಂದ್ಸರಿ. ನಾನು ಹೇಳ್ತೀನಿ ಅವರಲ್ಲಿ ನೋಡಿದಂಥ ಒಂದು ಮನಸ್ಸು ನಾನು ಹೇಳ್ತೀನಿ. ಅವರಿಗೆ ಹೆಂಡತಿ ಬೇಡ, ಮಕ್ಕಳು ಬೇಡ, ಯಾವ ಟೆನ್ಷನ್ ಇರಬಾರ್ದು. 24 ತಾಸು ಪ್ರಾರ್ಥನೆ ಕೊಟ್ಟರೆ ಯಾವುದ್ರ ಬಗ್ಗೆ ಟೆನ್ಷನ್ ಇರಬಾರ್ದು. ಅವರು ಬೇಸ್ ಚೆನ್ನಾಗಿ ಡೋರ್ ಕ್ಲೋಸ್ ಮಾಡ್ಕೊಂಡು ಹಾಡಾಡ್ತಾ ಇರ್ತಾರೆ, ಆರಾಧನೆ ಮಾಡ್ತಾ ಇರ್ತಾರೆ, ವಾಕ್ಯವನ್ನು ಹೇಳ್ತಾ ಇರ್ತಾರೆ. ಯಾರನ್ನ ಬಂದೋಗಲಿ, ಏನನ್ನ ಮಾಡಲಿ, ಯಾವುದ್ರ ಮೇಲೆ ಮನಸ್ಸು ಕೊಡಲ್ಲ. ಕೊಟ್ಟರೆ ಬಿಡಲ್ಲ, ಬಿಟ್ಟಿಲ್ಲ ಅಂದರೆ ಇಡ್ಕೊಳಲ್ಲ. ಹಂಗೆ ಅವ್ರ ಮನಸ್ಸು. ನಿಮ್ಮ ಮನಸ್ಸು ಹೆಂಗಿದೆ? ನಿಮ್ಮ ಮನಸ್ಸು ಹೆಂಗಿದೆ? ನಾನು ಹೇಳಲ್ಲ? ನೀವು ಹೇಳ್ತೀರಾ? ನಾನು ಹೇಳಲ್ಲ? ನಿಮ್ಮ ಮನಸ್ಸು ಹೆಂಗಂದರೆ, ಯಾರಾದರೂ ಒಳ್ಳೆ ಡ್ರೆಸ್ ಹಾಕ್ಕೊಂಡಾರಂದರೆ ಆ ಡ್ರೆಸ್ಸು ನಾನು ಯಾವಾಗ ತಗೋಬೇಕು? ಯಾರಾದರೂ ಒಳ್ಳೆ ಒಂದು ಡಿಸೈನ್ ಯಾವುದಾದ್ರೂ ಬೇರೆ ಶರ್ಟ್ ಹೊಲಿಸಿದಾರಂದರೆ ಅಂಥ ಶರ್ಟ್ ಯಾವಾಗಪ್ಪ ನಮ್ಮಮ್ಮ ಅಪ್ಪ ತರೋದು? ತಂದುಕೊಳ್ಳಿಕ್ಕೆ ಆಗ್ಲಾರ್ದಂಥವ್ರ ಮನಸ್ಸು. ತಗೊಳ್ಳೋಂಥವ್ರ ಮನಸ್ಸು ಹೆಂಗೆ ಗೊತ್ತಾ? ಹೆಂಗನ್ನ ಮಾಡಲಿ, ನನ್ನ ದುಡ್ಡು ಖರ್ಚಾಗಬಾರ್ದಪ್ಪ, ನಮ್ಮ ಅಪ್ಪ ಅಮ್ಮನೇ ಕೊಡಿಸ್ಬೇಕು ಅಂತ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಗಳು, ಭಕ್ತರು ಕೂಡ ಇಲ್ಲಿದ್ದಾರೆ. ಯಾರಂತ ನಾನು ಹೇಳಲ್ಲ, ಗೊತ್ತಿದ್ರೆ ನೀವು ಅರ್ಥ ಮಾಡ್ಕೊಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನು ಕೆಲವ್ರ ಮನಸ್ಸು ಹೆಂಗಿದೆ ಅಂದರೆ, ಒಳ್ಳೆ ಊಟ ಟೇಸ್ಟ್ ಆಗಿತ್ತಂದರೆ ಅಂಥ ಊಟ ಮತ್ತೆ ಯಾವಾಗ ಸಿಗ್ತದೆ ಏನೋ, ಆ ಊಟ ಯಾವಾಗ ಟೇಸ್ಟ್ ಮಾಡಬೇಕಂತ ನಮ್ಮ ಮನಸ್ಸು. ಆದರೆ ಯೇಸು ಕ್ರಿಸ್ತನ ನಂಬಿದಂಥ ಮನುಷ್ಯರ ಮನಸ್ಸು ಯಾವ ರೀತಿಯಾಗಿರಬೇಕು? ನಾವು ಯಾರ ಮೇಲೆ ಮನಸ್ಸಿಡಬೇಕು? ಯಾರಿಗೋಸ್ಕರ ನಾವು ಪ್ರಯಾಸ ಪಡಬೇಕು? ಎಂಥವರಿಗೋಸ್ಕರ ನಾವು ಮನಸ್ಸು ಕೊಟ್ಟು ಪ್ರಾರ್ಥಿಸಬೇಕಂತೇಳಿ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ. ಯೆಹೋವನೇ ನಿನ್ನಲ್ಲಿ ಮನಸ್ಸಿಟ್ಟಿದ್ದೇನೆ, ನನ್ನ ದೇವರೇ ನಿನ್ನನ್ನೇ ನಂಬಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ.
ನಾವು ಇಲ್ಲಿ ದೇವರ ವಾಕ್ಯವನ್ನು ನಾವು ನೋಡ್ತಾ ಇದ್ದೇವೆ. ಕೀರ್ತನೆ ಬರೆದಂಥ ಪುಸ್ತಕ 25ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರು ಈ ಕೊನೆಯ 25ನೇ ವರ್ಷದಲ್ಲಿ ವಾಗ್ದಾನವಾಗಿ ದೇವರು ಮಾತಾಡ್ತಾ ಇದ್ದಾನೆ. ನಾವು ಯಾರ ಮೇಲೆ ಮನಸ್ಸಿಡಬೇಕಂದ್ರೆ ಯೇಸು ಕ್ರಿಸ್ತನ ಮೇಲೆ ನಾವು ಮನಸ್ಸಿಡುವುದಾದರೆ, ಯೇಸು ಕ್ರಿಸ್ತನನ್ನ ನಾವು ಸಂಪೂರ್ಣವಾಗಿ ನಮ್ಮ ಹೃದಯಾಂತರಾಳದಿಂದಲೂ ನಮ್ಮ ಮನಸ್ಪೂರ್ವಕವಾಗಿ ನಮ್ಮ ಉದ್ದೇಶವನ್ನ, ಚಿತ್ತವನ್ನ, ನಮ್ಮ ಆಲೋಚನೆಗಳನ್ನ ಯೇಸುವಿಗೆ ಕೊಡುವುದಾದರೆ ನಿನ್ನ ಮನಸ್ಸಿನಲ್ಲಿ ಇರುವಂತ ಉದ್ದೇಶಗಳು ಯಾರು ತೀರಿಸದೇ ಇರಬಹುದು. ಆದರೆ ನಮ್ಮ ತಂದೆಯಾದ ದೇವರು ನಾವು ಮನಸ್ಸು ಕೊಡುವುದಾದರೆ ಆತನು ನಮ್ಮ ಮನಸ್ಸಿನ ಆಸೆಗಳನ್ನ ಈಡೇರಿಸಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಾಲೆಲೂಯಾ. ಯಾವುದೋ ಕೆಲಸಕ್ಕೆ ಬಾರದವುಗಳ ಮೇಲೆ ಮನಸ್ಸು ಕೊಟ್ಟು ನೀನು ನೋಡುವುದು ಮೇಲಿನ ನೋಟ, ಆದರೆ ದೇವರು ನೋಡುವುದು ಹೃದಯಾಂತರಾಳದ ಆಲೋಚನೆಗಳನ್ನು ನೋಡ್ತಾನೆ. ಹಾಲೆಲೂಯಾ, ಹಾಲೆಲೂಯಾ. ಎಷ್ಟು ಜನ ತರಕಾರಿ ತರಲಿಕ್ಕೆ ಹೋಗ್ತೀರಾ? ನಾನು ಹೋಗಲ್ಲ, ಯಾವತ್ತೋ ಹೋಗ್ತೀನಿ. ನೀವೆಷ್ಟು ಜನ ಹೋಗ್ತೀರಾ? ಹೋಗ್ತೀರಲ್ಲ? ನೀವೆಂಥದನ್ನು ತಗೊಳ್ಲಿಕ್ಕೆ ಇಷ್ಟಪಡ್ತೀರಾ? ಚೆನ್ನಾಗಿರೋದನ್ನು. ನೀವು ಎಷ್ಟು ಆರಿಸ್ಕೊಂಡು ತಗೊಂಡ್ರೂ ಕೂಡ ಅದೇನಾಗಿರಬೇಕು? ಫ್ರೆಶ್ ಆಗಿರಬೇಕು, ನೋಡಲಿಕ್ಕೆ ಸುಂದರವಾಗಿರಬೇಕು, ಮತ್ತೆ ಅದು ಟೇಸ್ಟ್ ಕೊಡುತ್ತೋ ಇಲ್ಲ ಗೊತ್ತಿಲ್ಲ. ಆದರೆ ನಾವು ಮೇಲಿನ ನೋಟವನ್ನು ನಾವು ಏನು ಮಾಡ್ತೇವೆ? ಚೆನ್ನಾಗಿರುವಂಥದ್ದನ್ನೇ ನಾವು ನೋಡ್ತೇವೆ. ಆದರೆ ಬದನೆಕಾಯಿ ನೋಡಲಿಕ್ಕೆ ಭಾಳ ಚೆನ್ನಾಗಿರುತ್ತೆ. ಬದನೆಕಾಯಿ ನೋಡಲಿಕ್ಕೆ ಭಾಳ ಚೆನ್ನಾಗಿರುತ್ತೆ, ಆದರೆ ಕೊಯ್ದಾಗೆ ಅದರಲ್ಲಿ ಹುಳ ಐತೋ ಇಲ್ಲ ಅನ್ನೋದು ಗೊತ್ತಾಗೋದು. ಹಾಗೆಯೇ ಪ್ರಿಯ ದೇವಜನರೇ, ದೇವರು ಆತ್ಮನು ಮಾತಾಡ್ತಾ ಇದ್ದಾನೆ. ಅದು ನನಗೆ ಮಾತಾಡ್ತಾ ಇರ್ಬೋದು, ಇಲ್ಲ ನಿನಗೆ ಮಾತಾಡ್ತಾ ಇರ್ಬೋದು. ಯಾರಿಗಾದರೂ ಒಂದು ಮಾತು ಮಾತಾಡ್ತಾ ಇದ್ದಾನಂದರೆ ಅದು ಆ ರೀತಿಯಾಗಿ ಇರುವಂಥ ವ್ಯಕ್ತಿಗಳಿಗೆ ಮಾತನಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಈ ದಿನ ಬದನೆಕಾಯಿಯನ್ನು ಎಲ್ಲರೂ ಇಷ್ಟಪಡ್ತಾರೆ, ಚೆನ್ನಾಗಿರುವಂಥದ್ದನ್ನು ತೆಗೆದುಕೊಳ್ತಾರೆ. ಆದರೆ ಮೇಲಿನ ನೋಟವನ್ನು ನೋಡಿ ನೀನು ತೆಗೆದುಕೊಳ್ಳುವುದಾದರೆ ಒಳಗಡೆ ಇರುವಂಥ ಉಳುಕನ್ನು ಯೇಸು ಕ್ರಿಸ್ತನು ನೋಡಲಿಕ್ಕೆ ಶಕ್ತನಾಗಿದ್ದಾನೆ. ಈ ದಿನ ನೀನು ಇಲ್ಲಿ ಕುಂತಿರುವಂತ ವ್ಯಕ್ತಿ ಬಹಳ ಸುಂದರವಾಗಿರಬಹುದು, ಬಹಳ ಚೆನ್ನಾಗಿ ಮಾತಾಡ್ತಾ ಇರಬಹುದು, ಬಹಳ ಒಳ್ಳೆ ನೀಟಾಗಿ ಡ್ರೆಸ್ ಹಾಕೊಳ್ತಾ ಇರಬಹುದು. ಆದರೆ ಹೃದಯ ಸರಿ ಇಲ್ಲ ಅಂತಂದ್ರೆ ಯಾವ ವ್ಯಕ್ತಿ ನಿನ್ನನ್ನು ಸರಿ ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ಸರಿ ಮಾಡಲಿಕ್ಕೆ ಇರುವಂತ ವ್ಯಕ್ತಿ ಒಬ್ಬನೇ, ಅದು ಯೇಸು ಕ್ರಿಸ್ತನು ಮಾತ್ರ. ತನ್ನ ರಕ್ತದಿಂದ, ತನ್ನ ಶಕ್ತಿಯಿಂದ, ತನ್ನ ಸಾಮರ್ಥ್ಯದಿಂದ ನಮ್ಮನ್ನ ಆತನಿಗೆ ಒಪ್ಪಿಸಿ ಕೊಡುವುದಾದರೆ, ಯೇಸುವಿಗೆ ಯಾರು ಮನಸ್ಸು ಕೊಡ್ತಿರೋ ಅವರ ಹೃದಯದಲ್ಲಿ, ಅವರ ಮನಸ್ಸಿನಲ್ಲಿ ದೇವರು ಮಾತನಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಒಬ್ಬ ಭಕ್ತನು ಈ ರೀತಿಯಾಗಿ ಹಾಡನಾಡಿದ್ದಾನೆ. ಮನಸ್ಸಿನ ಆಸೆ, ಹೃದಯದ ಬಯಕೆ, ಎಲ್ಲವೂ ನೀನೇ ಯೇಸಪ್ಪ. ಜೀವನದ ನಿರೀಕ್ಷೆ, ಪ್ರೀತಿ, ನಂಬಿಕೆ, ಎಲ್ಲವೂ ನೀನೇ ಯೇಸಪ್ಪ. ಮನಸ್ಸಿನ ಆಸೆ, ಹೃದಯದ ಬಯಕೆ, ಎಲ್ಲವೂ ನೀನೇ ಯೇಸಪ್ಪ. ಹೃದಯದ ನಿರೀಕ್ಷೆ, ಪ್ರೀತಿ, ನಂಬಿಕೆ, ಎಲ್ಲವೂ ನೀನೇ ಯೇಸಪ್ಪ. ಏನೂ ಇಲ್ಲದಂತ ಬಡವಳು ನಾನಾಗಿದ್ದೆ, ಏನೂ ಇಲ್ಲದಂತ ಬಡವನು ನಾನಾಗಿದ್ದೆ. ಹುಡುಕುತ್ತ ಬಂದೆ, ನೀನು ಶ್ರೀಮಂತನಾಗಿಸಿದೆ. ಹುಡುಕುತ್ತ ಬಂದೆ, ನೀನು ಶ್ರೀಮಂತನಾಗಿಸಿದೆ. ಜೊತೆಗಾರ ನೀನಲ್ಲವೇ, ನನ್ನ ನಾವಿಕ ನೀನೇ, ನನ್ನ ಜೊತೆಗಾರ ನೀನಲ್ಲವೇ, ನನ್ನ ಬಾಳಿನ ನಾಯಕ ನೀನೇ. ಮನಸ್ಸಿನ ಆಸೆ, ಹೃದಯದ ಬಯಕೆ, ಎಲ್ಲವೂ ನೀನೇ ಯೇಸಪ್ಪ. ಜೀವನದ ನಿರೀಕ್ಷೆ, ಪ್ರೀತಿ, ನಂಬಿಕೆ, ಎಲ್ಲವೂ ನೀನೇ
ಹಲ್ಲೆಲೂಯಾ. ಮನಸ್ಸಿನ ಆಸೆ, ಹೃದಯದ ಬಯಕೆ ಎಲ್ಲವೂ ಏಸಪ್ಪ ಆಗಿರುವುದಾದರೆ ಪ್ರೀತಿ, ನಂಬಿಕೆಯಿಂದ, ಐಕ್ಯತೆಯಿಂದ ಆತನು ನಮ್ಮ ಮನಸ್ಸಿನ ಆಸೆಗಳನ್ನು ತೀರಿಸಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿನ ನಾವು ಮೇಲಿನ ನೋಟಕ್ಕೆ ಸುಂದರವಾಗಿರುವವರನ್ನು ನಾವು ಆರಿಸಿ ತೆಗೆದುಕೊಂಡ್ರೆ ಒಳಗಡೆ ಇರುವಂಥ ಹುಳವನ್ನು ಸೈತಾನನು, ಒಂದು ವೇಳೆ ಹುಳ ಇಲ್ಲದಿದ್ದರೂ ಕೂಡ ನಿನಗೆ ಇಷ್ಟ ಆಗಿದ್ದು ನೀನು ಪ್ರಯಾಸ ಪಡುವುದಾದರೆ ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಬಟ್ಟೆಗೋಸ್ಕರ ಮನಸ್ಸು ಕೊಡ್ತೇವೆ, ಬಂಗಾರಕ್ಕೋಸ್ಕರ ಮನಸ್ಸು ಕೊಡ್ತೇವೆ. ಆ ಬಟ್ಟೆಯನ್ನು, ಬಂಗಾರವನ್ನು ಸೃಷ್ಟಿ ಮಾಡಿದಂಥ ಯೇಸುವಿಗೆ ನೀವು ಮನಸ್ಸು ಕೊಟ್ಟಿಲ್ಲ ಅಂದರೆ ಈ ಲೋಕದಲ್ಲಿ ನಾವು ಎಷ್ಟು ಸಂಪಾದನೆ ಮಾಡಿದರೂ ಕೂಡ ಎಲ್ಲ ವ್ಯರ್ಥವೇ ವ್ಯರ್ಥ, ಸಮಸ್ತವೂ ವ್ಯರ್ಥ. ಪಾಪ ಕೊಡುವಂಥ ಮರಣ ಏನಂತೆ? ಸಂಬಳ ಕೊಡುವಂಥ, ಪಾಪ ಕೊಡುವಂಥ ಸಂಬಳ ಮರಣವಾಗಿದೆ. ಈ ದಿನ ಪ್ರಿಯ ದೇವಜನರೇ, ನೀವು ಯಾವುದಕ್ಕೋಸ್ಕರ ಪ್ರಯಾಸ ಪಡಬೇಕು? ನಾವು ಯಾರ ಮೇಲೆ ಮನಸ್ಸಿಡಬೇಕು? ಯಾರ ಮೇಲೆ ನಾವು ಪ್ರೀತಿಯನ್ನು ತೋರಿಸಬೇಕು? ಯಾರಿಗೋಸ್ಕರ ಜೀವಿಸಬೇಕಂದ್ರೆ ನನ್ನನ್ನು, ನಿನ್ನನ್ನು ಉಂಟು ಮಾಡಿರುವಂಥ ಯೇಸು ಕ್ರಿಸ್ತನಿಗೋಸ್ಕರ ನೀವು ಮನಸ್ಸು ಕೊಡುವುದಾದರೆ ನಿಮಗಿರುವಂಥ ಮನಸ್ಸಿನಲ್ಲಿರುವಂಥ ಆಸೆಗಳು ದೇವರೇ ನೆರವೇರಿಸಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನೀನು ಕೊಡಬೇಕಾದಂಥ ವ್ಯಕ್ತಿಗೆ ಮನಸ್ಸು ಕೊಡದೆ ನೀನು ಯಾರಿಗೋ ಮನಸ್ಸು ಕೊಟ್ಟರೆ ನಿನ್ನ ಮನಸ್ಸಿನಲ್ಲಿ ಏನಿದಾವೋ ಅವೆಲ್ಲ ಕೂಡ ಒಂದಲ್ಲ ಒಂದು ದಿನ, ನಾನು ಅನೇಕರ ಜೀವಿತದ ಬಗ್ಗೆ ನಾನು ಭಾಳ ಚೆನ್ನಾಗಿ 15 ವರ್ಷದ ಸೇವೆಯಲ್ಲಿ ತುಂಬ ವ್ಯಕ್ತಿಗಳ ಸಾಕ್ಷಿಯನ್ನು ನಾನು ಕೇಳಿಸಿಕೊಂಡಿದ್ದೇನೆ. ದೇವರ ಮಾತನ್ನು, ದೇವರ ಸೇವಕರ ಮಾತನ್ನು ದೇವರಿಗೆ ಮನಸ್ಸು ಕೊಡುವುದರಲ್ಲಿ ಬಿಟ್ಟಿದ್ದಕ್ಕಾಗಿ ಅವರ ಮೇಲೆ ದೇವರೇ ತಪ್ಪು ಹೊರಿಸಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯ ದೇವಜನರೇ, ಈ ದಿನ ನಾವು ಕೊಡಬೇಕಾದಂಥ ವ್ಯಕ್ತಿ, ಮನಸ್ಸು ಕೊಡಬೇಕಾದಂಥ ವ್ಯಕ್ತಿ ಯಾರು ಗೊತ್ತಾ? ಯೇಸು ಕ್ರಿಸ್ತನಿಗೆ ಕೊಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ತಂದೆ ತಾಯಿಗಳು ಮಕ್ಕಳ ಮೇಲೆ ಮನಸ್ಸಿಡ್ತಾರೆ, ಮಕ್ಕಳು ಇನ್ನೊಬ್ಬರ ಮೇಲೆ ಮನಸ್ಸಿಡ್ತಾರೆ, ಇನ್ನೊಬ್ಬರ ಮೇಲೆ ಮನಸ್ಸಿಡ್ತಾರೆ. ಈ ಆಸೆಗೆ ಏನಿದೆ? ಕೊನೆಯೇ ಇಲ್ಲ, ಮಿತಿಯೇ ಇಲ್ಲ. ಆದರೆ ನೀನು ನಂಬಿರುವಂಥ ತಂದೆಯಾದ ದೇವರಿಗೆ ನಿನ್ನ ಮನಸ್ಸನ್ನು ನೀನು ಕೊಡುವುದಾದರೆ, ನಿನ್ನ ಹೃದಯವನ್ನು ದೇವರಿಗೆ ಒಪ್ಪಿಸುವುದಾದರೆ ದೇವರು ನಿಮ್ಮ ಮನಸ್ಸಿನ ಆಸೆಯನ್ನು ದೇವರು ನೆರವೇರಿಸಲಿಕ್ಕೆ ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ. ಇಲ್ಲಿ ದೇವರಿಗೆ ಮನಸ್ಸು ಕೊಟ್ಟಂಥ ಭಕ್ತರಿದ್ದಾರೆ ಬೈಬಲಲ್ಲಿ. ರೂತಳು ಯಾರ ಮೇಲೆ ಮನಸ್ಸು ಕೊಟ್ಟಿದ್ಲು? ತಂದೆಯಾದ ದೇವರ ಮಾತಿನ ಮೇಲೆ ಮನಸ್ಸು ಕೊಟ್ಟ ಕಾರಣ ಆಕೆಗೆ ದೊಡ್ಡ ರಾಜನನ್ನು ಮದುವೆ ಆಗುವಂತೆ ದೇವರು ಅವಕಾಶ ಕೊಟ್ಟ. ದಾನಿಯೇಲನು ಕೂಡ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಆತನು ಪಾಪದ ಮೇಲೆ ಮನಸ್ಸು ಕೊಟ್ಟು ಪಶ್ಚಾತ್ತಾಪಪಟ್ಟು ಅನೇಕ ಶೋಧನೆಗಳನ್ನು ಹೊಂದಿಕೊಂಡು, ಅನೇಕ ಸಮಸ್ಯೆಗಳನ್ನು ಹೊಂದಿಕೊಂಡು, ಅನೇಕ ಹೋರಾಟಗಳನ್ನು ಎದುರಿಸಿ ದಾನಿಯೇಲನು, ದಾವೀದನು ಕೊನೆಯದಾಗಿ ದೇವರ ಸನ್ನಿಧಿಗೆ ಬಂದು ಪಶ್ಚಾತ್ತಾಪ ಪಟ್ಟ ಏನು ಮಾಡಿದ್ರು? ದೇವರು ಅದ್ಭುತವಾಗಿ ಆಶೀರ್ವಾದ ಕೊಟ್ಟರು. ಈ ದಿನ ಪ್ರಿಯ ದೇವಜನರೇ, ಇಲ್ಲಿ ಕೂತಿರುವಂಥ ಪ್ರತಿಯೊಬ್ಬೊಬ್ಬರಿಗೂ ದೇವರ ಮಾತು ಹೇಳುವುದಿಷ್ಟೇ, ನೀನು ಯಾರ ಮೇಲೆ ಮನಸ್ಸು ಕೊಡುವುದು ಬೇಡ. ದೇವರ ಮೇಲೆ, ದೇವರ ವಾಕ್ಯದ ಮೇಲೆ, ದೇವರ ಪ್ರಾರ್ಥನೆ ಮೇಲೆ ನಿನ್ನ ಮನಸ್ಸು ಕೊಡುವುದಾದರೆ ದೇವರು ನಿನ್ನ ಮನಸ್ಸಿನಲ್ಲಿ ವಾಸ ಮಾಡಿ ಆ ಮನಸ್ಸಿನಲ್ಲಿ ಇರುವಂಥ ಆಸೆಗಳನ್ನು ನೆರವೇರಿಸಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಜನರಿಗೆ ಆಸೆ ಇದ್ದಾವೆ? ಎಲ್ಲರಿಗೂ ಆಸೆ, ನನಗೂ ಆಸೆ. ಇಲ್ಲಿರುವಂಥ ಪ್ರತಿಯೊಬ್ಬೊಬ್ಬರಿಗೆ ಎದ್ದು ನಿಲ್ಲಿಸಿ ನೀವು ನಿಮ್ಮ ಆಸೆಯನ್ನು ಹೇಳ್ರಿ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಆಸೆ. ತಂದೆ ತಾಯಿಯವರಿಗೆ ಮುಂದಿನ ಜೀವನ ಹೇಗೆ ನಡೆಸಬೇಕು, ಮುಂದೆ ನಮ್ಮ ಮಕ್ಕಳನ್ನ ಏನು ಓದಿಸ್ಬೇಕು, ಮುಂದೆ ನಮ್ಮ ಮಕ್ಕಳ ಭವಿಷ್ಯತ್ತನ್ನು ನಾವು ಹೇಗೆ ರೂಪಿಸ್ಬೇಕಂತೇಳಿ ತಂದೆ ತಾಯಿಯ ಮನಸ್ಸಿನ ಆಸೆ ಇರುತ್ತೆ. ಮಕ್ಕಳ ಆಸೆ ಏನು ಗೊತ್ತಾ? ಅಂಥ ಡ್ರೆಸ್ ತೊಗೋಬೇಕು, ಇಂಥ ವಸ್ತು ತೊಗೋಬೇಕು, ಅಂಥ ಕಾರ್ ತೊಗೋಬೇಕು, ಇಂಥ ಲಾರಿ ತೊಗೋಬೇಕಂತ ಅವರ ಆಸೆ. ಇನ್ನೂ ಯೌವನಸ್ಥರ ಆಸೆ ಕೇಳ್ತೀರಾ? ನಾನು ಅದೇ ಹುಡುಗಿನ ಮದುವೆ ಆಗಬೇಕು, ಅದೇ ಹುಡುಗನ ನಾನು ಮದುವೆ ಆಗಬೇಕು. ಅದು ಹೋದ ಮೇಲೆ ಏನಂತ ಗೊತ್ತಾಗೋದು ಯಾವಾಗ ಹೇಳ್ರಿ? ಮದುವೆ ಆದ ಮೇಲೆ 1 ವರ್ಷ, 2 ವರ್ಷ, 3 ವರ್ಷ ಆದಮೇಲೆ ಅವರ ಪರಿಸ್ಥಿತಿ ನಿಮಗೆ ಗೊತ್ತಾದಾಗ ನೀವು ಬಂದು ಎಷ್ಟು ಅಂಗಲಾಚಿದ್ರು ಕೂಡ ದೇವರು ಏನು ಮಾಡಲ್ಲ. ಇದಕ್ಕೆ ಒಂದು ಉದಾಹರಣೆ ದೈವ ಸೇವಕರು ಹೇಳಿದರು. ಕಳೆದ ವರ್ಷಗಳಲ್ಲಿ, ಕೆಳಗಿನ ವರ್ಷ